ನೋಡಿರಿ ಎಷ್ಟು ಸಿಂಪಲ್ಲಾಗಿ ಗೀ ರೈಸ್ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಏನು ಮಸ್ತಾಗಿತ್ತು ನೋಡಿರಿ. ಅದಕ್ಕೆ ಬೇಳೆ ದಾಲ್ ಫ್ರೈ ಮಾಡಿದ್ದೆ ಮತ್ತು ಪಾಪಡ್ ಕರೆದಿದ್ದೆ. ಪಾಪಡ್ ಮನೆಯಲ್ಲೇ ಮಾಡಿರೋದು ನೋಡಿರಿ. ಇದು ಪಾಪಡ್ ಮತ್ತು ಬೇಳೆ ದಾಲ್. ನೆಕ್ಸ್ಟ್ ಬಂದು ಗೀ ರೈಸ್ ರೀ. ಇವತ್ತಿನ ರೆಸಿಪಿ ಬನ್ನಿ ನೋಡ್ಕೊಂಬಂದುಬಿಡೋಣ ಯಾವ ಥರ ಮಾಡೋದು ಅಂತ. ಸಿಂಪಲ್ಲಾಗೆ ತೋರಿಸ್ಬಿಡ್ತೀನಿ. ಪಟ್ ಅಂತ ನೋಡ್ಕೊಂಬಂದುಬಿಡೋಣ ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಯಾರೆಲ್ಲ ನಮ್ಮ ಮನೆಗೆ ಬಂದು ಹೋಗಿಲ್ಲ ಒಂದ್ಸಲ ಬಂದು ವಿಸಿಟ್ ಕೊಟ್ಟೋಗ್ರಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಪೂಜೆ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿದ್ದೆ ನೋಡಿ ನಾನು. ಆ ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿರಿ, ಹೂವಿದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ. ಪೂಜೆ ಹೂವಿದ್ರೇ ದೇವರಿಗೆ ಒಂದು ಕಳೆ ಅಂತ ಹೇಳ್ತೀನಿ. ನೋಡಿ, ಇಷ್ಟು ಹೂ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ನೋಡಿರಿ. ದಾಸವಾಳ ಅಂತ ಕರಿತೇವಲ್ವ ಇದಕ್ಕೆ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪನ ತುಪ್ಪ ಹಾಕಿಬಿಟ್ಟು ಕಾಯಕ್ಕಿಡ್ತೀನಿ ನೋಡಿ. ನಾನು ತುಂಬ ಸಿಂಪಲ್ಲಾಗಿ ಗೀ ರೈಸ್ ಮಾಡ್ಕೊಬೋದು. ಹೋಟೆಲ್ ಸ್ಟೈಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬಂದುಬಿಡೋಣ. ನೋಡಿ, ಇವಾಗ ತುಪ್ಪಕ್ಕಾದ್ಮೇಲೆ ಸ್ವಲ್ಪ ಗೋಡಂಬಿ ಹಾಕ್ತಿದ್ದೀನಿ. ನಾನು ದ್ರಾಕ್ಷಿ ಹಾಕಿಲ್ಲ, ನೀವು ಬೇಕಾದರೆ ದ್ರಾಕ್ಷಿ ಹಾಕ್ಕೋಬೋದು. ಬರೀ ಗೋಡಂಬಿ ಅಷ್ಟೇ ಹಾಕಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ. ನಾನು ಸಪ್ರೇಟ್ ಹಾಕಿ ಹುರ್ಕೊಂಬಿಡಿ ಫ್ರೆಂಡ್ಸ್, ಅದರಲ್ಲೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಾಗಲ್ಲ. ಹಾಗಾಗಿ ತುಪ್ಪದಲ್ಲಿ ಫಸ್ಟಿಗೆ ಗೋಡಂಬಿನ ಹುರ್ಕೊಂಬಿಟ್ಟು ಇದೇ ಕುಕ್ಕರಲ್ಲಿ ಮಸಾಲಾನ ಹಾಕ್ಕೊಂಬಂದ್ಬಿಡೋಣ. ಯಾವ ಥರ ಮಸಾಲ ಅಂತಲೂ ತೋರಿಸ್ಬಿಡ್ತೀನಿ. ಬನ್ನಿ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ನೋಡಿರಿ, ನಾನು ಮಸಾಲ ಏನು ತೊಗೊಂಡಿದ್ದೀನಿ ಅಂದರೆ ಜೀರಿಗೆ ತೊಗೊಂಡೇನಿ ರೀ, ಸಾಸಿವೆ ತೊಗೊಂಡಿಲ್ಲ. ಜೀರಿಗೆ ತೊಗೊಂಡೇನಿ, ಒಂದೆರಡು ಏಲಕ್ಕಿ ಕಾಯಿ, ಒಂದೆರಡು ಲವಂಗ, ಒಂದು ಸ್ವಲ್ಪ ಚಕ್ಕೆ, ಮತ್ತೊಂದು ಮೆಣಸಿನಕಾಳು, ಒಂದು ಪಲಾವ್ ಎಲೆ, ಸ್ವಲ್ಪ ಸೋಪಿನ ಕಾಳು, ಇಷ್ಟು ತೊಗೊಂಡಿದ್ದೆ ನೋಡಿರಿ ನಾನು. ಜೀರಿಗೆ ಮತ್ತು ಮೆಣಸಿನಕಾಳು, ನೆಕ್ಸ್ಟು ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು, ಮತ್ತು ಇಷ್ಟೇ ಇದಕ್ಕೆ ಬೇಕಾಗಿರೋದು. ನೆಕ್ಸ್ಟ್ ಬಂದು ನಾನು ಮೆಣಸಿನಕಾಯಿ ಉದ್ನಾಗ ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಕತ್ಲಾಗಿರೋದಕ್ಕೆ ವಿಡಿಯೋ ನೋಡಿರಿ, ಸರಿಯಾಗೇ ಬಂದಿಲ್ಲಿದು. ಒಂದೆರಡು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಉದ್ನಾಗ. ಒಂದು ಈರುಳ್ಳಿನ ಈ ಥರ ಉದ್ನಾಗ ಹೆಚ್ಚಿಟ್ಕೊಂಡು ಒಗ್ಗರಣೆ ಕೊಟ್ಟೆ ನೋಡಿರಿ ನಾನು. ತುಂಬ ಸಿಂಪಲ್ ರೀ ಫ್ರೆಂಡ್ಸ್ ಇದು. ಮತ್ತು ಈ ಕಡೆ ನಾನು ಮಾಡೋದು 10 ನಿಮಿಷ ಮುಂದೆ ಇದ್ದಾಗನೇ ಅಕ್ಕಿ ತೊಳೆದು ನೆನೆ ಇಟ್ಬಿಡಿ ಈ ಥರ. ಇವಾಗ ನೋಡಿ, ಅಕ್ಕಿನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಬೇಕು ನೀವು. ತುಂಬ ಚೆನ್ನಾಗಿ ಬರ್ತೈತೆ ರೀ ಇದು ಗೀ ರೈಸು. ನೀವೇ ಹೇಳ್ತೀರಾ ನಂಗೆ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ. ಇದಕ್ಕೆ ಬೇಳೆ ದಾಲು ಇದ್ದರೆ ಅಂತೂ ಇನ್ನೂ ಸೂಪರಾಗಿ ಟೇಸ್ಟ್ ಕೊಡುತ್ತೆ ನೋಡಿ. ಇವಾಗ ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ನೀರು ಹಾಕ್ತಾಯಿದ್ದೆ ನೋಡಿ. ನೀವು ಎಷ್ಟು ನೀರು ಹಾಕ್ಕೋತೀರೋ ಅಷ್ಟು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಬಾಸುಮತಿ ರೈಸ್ ಇದ್ದರೆ ಓಕೆ, ಇನ್ನೂ ಚೆನ್ನಾಗಿ ಬರುತ್ತೆ. ನಾ ಬಾಸುಮತಿ ರೈಸ್ ಏನು ಹಾಕಿಲ್ಲ ಇಲ್ಲಿ ನೋಡಿ. ಇವಾಗ ನೀಟಾಗಿ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 2 ವಿಷಲ್ ಹೊಡೆಸ್ಕೊಳ್ಳಿ ಫ್ರೆಂಡ್ಸ್, ಸಾಕು. ನೋಡಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ರೀ. ಮತ್ತು ತಂಬ್ಲೈನ್ ಒಳಗೆ ಏನಕ್ಕ ಹೋಟೆಲ್ ಮಾಡ್ತೀನಿ ಅಂತ ಹೇಳಿದಿರಿ ಅಂದ್ಕೊಂಡ್ರಿ. ಹೋಟೆಲ್ ಮಾಡೋದು ಮುಂದೆ ಹೇಳ್ತೇನೆ ನೋಡಿರಿ. ಇವಾಗ ಹೇಳಿದ್ರಿ ಏನು ಅಷ್ಟೊಂದೇನು ಇದು ಬರಲ್ರಿ. ಬನ್ನಿ ಹೇಳ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಬಾಜು ಆಂಟಿ ಇದ್ದಾರೆ ಅಂತ ಹೇಳಿದ್ದಲ್ಲ, ಆಂಟಿ ಬಂದಿದ್ದರು. ಏನೋ ಯಾಕೆ ವೆರೈಟಿ ಡೈಲಿ ಅಡುಗೆ ಮಾಡ್ತೀಯಾ, ಯಾಕೆ ಏನು ಅಂತ ಕೇಳಿದರು. ಆವಾಗ ಹೇಳಿದೆ ನಾನು ಹಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಮ್ಮ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದರು, ಹೌದಾ, ನನಗೆ ಯಾಕೆ ಕೇಳಿಲ್ಲ, ನಾನು ಒಂದು ತೋರಿಸ್ತೀನಿ ಅಡುಗೆ ಮಾಡೋದು, ನನಗೂ ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಅದಕ್ಕೆ ಇಬ್ಬರು ಸೇರಿ ಒಂದು ಖಾನಾವಳಿ ಮಾಡಿಬಿಡೋಣ ಅಂತ ಹೇಳ್ತಿದ್ದಾರೆ ಹೋಟೆಲ್. ಅದಕ್ಕೆ ನಮ್ಮ ಫ್ರೆಂಡ್ಸ್ ಕೇಳೋಣಮ್ಮ ಅಂತ ಹೇಳಿದೆ. ಏನು ಹೇಳ್ತೀರಾ ಫ್ರೆಂಡ್ಸ್, ಹೋಟೆಲ್ ಮಾಡಬೇಕಾ ನಾವು? ನೋಡಿ ಫ್ರೆಂಡ್ಸ್, ತಮಾಷೆ ಮಾಡಿದ್ರು ಅಮ್ಮ ಹೋಟೆಲ್ ಮಾಡೋಣ ಅಂತ. ಹೋಟೆಲ್ ಮಾಡಿದರೆ ಎಷ್ಟು ಕಷ್ಟ ಅಂತ ಗೊತ್ತು ನನಗೆ. ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯಾ, ಹೋಟೆಲ್ ಮಾಡಮ್ಮ ಅಂತ ಹೇಳಿದ್ರು ಅವರು. ಫ್ರೆಂಡ್ಸ್, ಇದನ್ನೇ ಮಾಡೋದು ತುಂಬ ಕಷ್ಟ ಆಗ್ತದೆ, ಅದನ್ನೇ ಯಾವಾಗ ಮಾಡಲಮ್ಮ ಅಂತ ಹೇಳಿದೆ. ನಾನು ಹೆಲ್ಪ್ ಮಾಡ್ತೀನಿ ತಗೋ ಅಂತ ಹೇಳಿದರು. ಬಟ್ ಮಾಡಲ್ಲ ಫ್ರೆಂಡ್ಸ್, ಹಾಗೆ ತಮಾಷೆಗೋಸ್ಕರ ತಂಬ್ಲೈನಲ್ಲಿ ಹಾಕಿದ್ದು ನೋಡಿ. ಇವಾಗ ದಾಲು ರೆಡಿ ಆಯ್ತು ರೀ, ಮತ್ತು ಗೀ ರೈಸ್ ರೆಡಿ ಆಯಿತು. ಇದಕ್ಕೆ ಪಾಪಡ್ ಇಟ್ಟಿನಿ ನೋಡಿರಿ ಫ್ರೆಂಡ್ಸ್. ಪಾಪಡ್ ನಾನು ಮನೆಯಲ್ಲೇ ಮಾಡಿರೋದು ನೋಡಿರಿ. ಇದು ಮನೆಯಲ್ಲೇ ಮಾಡುವಂತಹ ಈಸಿಯಾಗಿ ಪಾಪಡ್ ಮನೇಲಿ ಮಾಡ್ಕೋಬೋದು ನೋಡಿರಿ. ಎಷ್ಟು ಚೆನ್ನಾಗಿ ಬರ್ತೈತಿ ಅಂತೀರಿ ನೀವು. ವಿಡಿಯೋ ತೋರ್ಸಕ್ಕಂದ್ರೆ ತೋರಿಸ್ತೀನಿ ನಾನು, ಬೇಕಾದ್ರೆ ವಿಡಿಯೋ ಮಾಡಿದಿನ ಯಾವ ಥರ ಪಾಪಡ್ ಮಾಡೋದು ಅಂತ ತೋರಿಸ್ತೀನಿ ರೀ. ಮನೆಯಲ್ಲೇ ಮಾಡಿರೋ ನೋಡಿ. ಸೇಮ್ ನೀವೇನು ಅನಿಲ್ ಹಪ್ಪಳ ಅಂತ ತರ್ತೀರಲ್ಲ ಅಂಗಡೀಲಿ, ಅದೇ ಥರನೇ ಆಗುತ್ತೆ. ಸೇಮ್ ಟು ಸೇಮ್ ಅದೇ ಥರ ಬರುತ್ತೆ. ನೀವು ಹೇಳಂದರೆ ನಾನು ಹೇಳ್ತೀನಿ ರೀ. ನೆಕ್ಸ್ಟ್ ವಿಡಿಯೋದಾಗ ಹಾಕಿ ತೋರಿಸ್ತೀನಿ, ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ನೀವು ಪಾಪಡ್ ಮಾಡೋದು ತೋರಿಸಿ ಯಾಕಂದರೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಬೇಕಾದರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು ನೋಡಿರಿ. ಈಸಿಯಾಗಿ ಪಾಪಡ್ ಅಷ್ಟು ಚೆನ್ನಾಗಿ ಬರ್ತವ್ರಿ ನೋಡಿರಿ. ನಮ್ಮಮ್ಮ ಮಾಡಿದ್ದು ತಮಾಷೆಗಾಗಿ, ಕೇವಲ ಖಾನಾವಳಿ ಮಾಡೋಣ ಅಂತ. ಅದಕ್ಕೆ ತಮ್ಲೈನು ಟೈಟಲ್ ಹಾಕಿದ್ದು ನೋಡಿ. ನೀವು
ಅಂದ್ಕೊಂಡಿರ್ಬೋದು. ಅಮ್ಮ ಹೇಳಿದ್ರು ಅಷ್ಟೇ, ಖಾನಾವಳಿ ಮಾಡಿಬಿಡೋಣ ಇಬ್ಬರು ಅಂತಂದು. ನೋಡಿ ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವು ಖಾನಾವಳಿ ಮಾಡಬೇಕಾ ಬೇಡವಾ ಅಂತ. ನೋಡಿ, ನೀವು ಮಾಡು ಅಂದರೆ ನಮ್ಮ ಹಸ್ಬೆಂಡ್ ಕೇಳ್ತೀನಿ, ಮಾಡೋಣ ಅಂತ ಅಮ್ಮ ತಮಾಷೆ ಮಾಡಿದರು. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಫ್ರೆಂಡ್ಸ್ ಅಷ್ಟೇ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.